ವಿದ್ಯಾರ್ಥಿಗಳೇ, ಈ ಗಣಿತ ಮಾಡ್ರಿ, ಇದು ಲಾಭ ಹಾನಿ ಲೆಕ್ಕ ಬರ್ತದ. ಈಗ ಬೀಜಗಣಿತಕ್ಕೆ ಸಂಬಂಧಪಟ್ಟಂತ ಗಣಿತಗಳು ಬರ್ತಾವ. ಅತಿ ಇಂಪಾರ್ಟೆಂಟ್, ಇವು ಪರೀಕ್ಷೆಗೆ ಬೀಳ್ತಕ್ಕಂಥ ಗಣಿತಗಳು. ನೀವು ಎಲ್ಲರೂ ಚೆನ್ನಾಗಿ ಮಾಡಿರಿ. ನೀವು ಮಾಡಿದ್ರೆ ನಾ ತಿಳಿಸ್ತಾನು, ಲಕ್ಷ್ಯ ಕೊಟ್ಟು ನೋಡ್ರಿ. ಇಲ್ಲೇ ಪ್ರಶ್ನೆ ಸರಿಯಾಗಿ ಅರ್ಥ ಮಾಡ್ಕೊರಿ. 5 ಪುಸ್ತಕದ ಒಟ್ಟು ಬೆಲೆ 75 ರೂಪಾಯಿ. ಅವುಗಳಲ್ಲಿ 4 ಪುಸ್ತಕಗಳ ಬೆಲೆಯು 5ನೇ ಪುಸ್ತಕಕ್ಕಿಂತ 2.50 ರೂಪಾಯಿ ಹೆಚ್ಚಿಗೆ ಇದ್ದರೆ ಪ್ರತಿಯೊಂದು ಪುಸ್ತಕದ ಬೆಲೆ ಎಷ್ಟು ಅಂತ ಕೇಳ್ತಾನೆ. ಏನ್ ಮಾಡ್ಯದ, 4 ಪುಸ್ತಕಗಳ ಬೆಲೆ ಏನದ, 5ನೇ ಪುಸ್ತಕಕ್ಕಿಂತ 4 ಪುಸ್ತಕಗಳ ಬೆಲೆ 2 ರೂಪಾಯಿ 50 ಪೈಸೆ ಹೆಚ್ಚದ ಅಂತಂದ್ರೆ ನಾವು ಹೆಂಗ್ ಮಾಡ್ಬೇಕು? ಒಟ್ಟು ಬೆಲೆ ಬರೋಬ್ಬರಿ, ಒಟ್ಟು ಬೆಲೆ ಬರೋಬ್ಬರಿ 5 ಪುಸ್ತಕಗಳ ಒಟ್ಟು ಬೆಲೆ ಬರೋಬ್ಬರಿ ಅಷ್ಟು 75 ರೂಪಾಯಿ ಅದ. ಇದನ್ನ ನೀವು ಈಸಿಯಾಗಿ ತಿಳ್ಕೊಬೇಕು. ಆಮೇಲೆ 5ನೇ ಪುಸ್ತಕಕ್ಕಿಂತಲೂ ಅಂತಂದ್ರೆ ನೀವೇನ್ ತಿಳ್ಕೋಬೇಕು, 5ನೇ ಪುಸ್ತಕದ ಬೆಲೆ, 5ನೇ ಪುಸ್ತಕದ ಬೆಲೆ, 5ನೇ ಪುಸ್ತಕದ ಬೆಲೆ, ಪುಸ್ತಕದ ಬೆಲೆ ಇಜುಕೊಟ್ಟು ಎಕ್ಸ್ ಆಗಿರಲಿ. ಆಮೇಲೆ 4 ಪುಸ್ತಕಗಳ, ನೋಡ್ರಿ, 4 ಪುಸ್ತಕಗಳ ಬೆಲೆ, 4 ಪುಸ್ತಕಗಳ ಬೆಲೆ ಇಜುಕೊಟ್ಟು ಹೆಂಗೆ ತಿಳ್ಕೊಬೇಕಂದ್ರೆ ಎಕ್ಸ್ ಪ್ಲಸ್ 250. ಇದು ಒಂದು ಪುಸ್ತಕ ಆಯ್ತು. 4 ಪುಸ್ತಕಗಳ ಬೆಲೆ ಅಂತಂದ್ರೆ ಇದಕ್ಕೆ ಏನ್ ಮಾಡ್ಬೇಕು, ಇಂಟು 4 ಇದನ್ನ ತಿಳ್ಕೊಬೇಕು ನೀವು. ನೋಡ್ರಿ, 4 ಪುಸ್ತಕ, ಒಂದು ಪುಸ್ತಕ, ಪ್ರತಿಯೊಂದು ಪುಸ್ತಕದ ಬೆಲೆನು ಎಕ್ಸ್ ಪ್ಲಸ್ 2.50, 4 ಪುಸ್ತಕಗಳ ಬೆಲೆ ತಕ್ಕೋಬೇಕು. ಈಗ ನೀವು ಇಜುಕೊಟ್ಟು ಎಕ್ಸ್ ಪ್ಲಸ್ 4x ಪ್ಲಸ್ 250 ಇಂಟು 4 ಏನಾಗ್ತದೆ, 10 ರೂಪಾಯಿ ಆಗ್ತದೆ. ಇಜುಕೊಟ್ಟು 75 ರೂಪಾಯಿ. ಎಕ್ಸ್ ಪ್ಲಸ್ 250 ಏನು 4ನೇ ಪುಸ್ತಕದ ಪ್ರತಿಯೊಂದು ಬೆಲೆ. ಎಷ್ಟು ಪುಸ್ತಕವ, 4 ಪುಸ್ತಕವ. 4 ಪುಸ್ತಕ ಅಂದ್ರೆ ಗುಣಾಕಾರ ಮಾಡ್ರಿ, ಎಕ್ಸ್ ಆಗ್ತಿದ್ದು. ಇದು 5ನೇ ಪುಸ್ತಕ. ಇವು 4 ಪುಸ್ತಕಗಳ ಬೆಲೆ 4 ಗುಂಡ್ಲೆ ಎಕ್ಸ್, 4x ಪ್ಲಸ್ 2.50ಕ್ಕೆ 4ರಲ್ಲೇ ಗುಣಾಕಾರ ಮಾಡಿ 10 ರೂಪಾಯಿ ಆಯ್ತು 70. ಈಗ 4x ಇದೊಂದು ಎಕ್ಸ್ ಎಷ್ಟಾಯ್ತು, 5x ಆಯ್ತು. 5x ಪ್ಲಸ್ 10 ಇಜುಕೊಟ್ಟು 75. ಈಗ 5x ಅಂದ್ರೆ ಎಕ್ಸ್ ಬಂತಂದ್ರೆ 5ನೇ ಪುಸ್ತಕ, 5x ಇಜುಕೊಟ್ಟು 75 ಪ್ಲಸ್ ಇದು ಇಚ್ಚಿಕೋತಂದ್ರೆ -10 ಇಜುಕೊಟ್ಟು ಎಷ್ಟಾಯ್ತು, 65 ರೂಪಾಯಿ. 5x ಇಜುಕೊಟ್ಟು 65 ಆಯ್ತು. ಎಕ್ಸ್ ಇಜುಕೊಟ್ಟು 65 ಭಾಗಿಲೆ 5, 5 ತಳ್ತು, 5 ಒಂದಲೆ 5 13. 5x ಇಜುಕೊಟ್ಟು 65, x ಇಜುಕೊಟ್ಟು 65 ತಳಗ 5, 5 ಒಂದಲೆ 5 13. 13 ಏನಾಯ್ತು, 5ನೇ ಪುಸ್ತಕ ಆಯ್ತು. 13 ಏನಾಯ್ತು, 5ನೇ ಪುಸ್ತಕದ ಬೆಲೆ ಆಯ್ತು. 5ನೇ ಪುಸ್ತಕದ ಬೆಲೆ, 5ನೇ ಪುಸ್ತಕದ ಬೆಲೆ, 5ನೇ ಪುಸ್ತಕದ ಬೆಲೆ ಇಜುಕೊಟ್ಟು 13 ರೂಪಾಯಿ. ಪ್ರತಿಯೊಂದು ಪುಸ್ತಕದ ಬೆಲೆ ಅಂತಂದ್ರೆ 4 ಪುಸ್ತಕಗಳ ಪ್ರತಿಯೊಂದರ ಬೆಲೆ ಬರೋಬ್ಬರಿ, ಪ್ರತಿಯೊಂದರ ಬೆಲೆ ಬರೋಬ್ಬರಿ ಇಜುಕೊಟ್ಟು ಎಕ್ಸ್ ಪ್ಲಸ್ 250. ಎಕ್ಸ್ ಅಂದರೆ ಎಷ್ಟು, 13.00 ಪ್ಲಸ್
250 is equal to 1550. Answer is equal to 13, 15, 50. ಎಲ್ಲದ ನೋಡ್ರಿ ಉತ್ತರ ಎ. ನೋಡಿ ಇಂಥ ಲೆಕ್ಕಗಳನ್ನು ಬರ್ತಿರ್ತಾವ ಲಾಭಾನಿ ಲೆಕ್ಕದ. ಯಾಕಂದ್ರೆ ನೀವು ಮೊದಲ ಇಂಥ ಗಣಿತಗಳನ್ನು ಬಿರಿ ನೀವು ತಿಳ್ಕೊಂಡ್ರಿ ಅಂತಂದ್ರೆ ಮುಂದೆ ನಿಮ್ಗೆ ಯಾವ ಗಣಿತನೂ ತೊಂದರೆ ಆಗೋದಿಲ್ಲ. ಲಾಭಾನಿ ಮಾಡೋದು ಸರಿಯಾಗಿ ತಿಳ್ಕೊಬೇಕು ಗಣಿತಗಳನ್ನು. ನೋಡ್ರಿ ಹೆಂಗಿದ್ದು ಅವಾಗ ಗಣಿತಗಳು ನೋಡ್ರಿ ಎಷ್ಟು ಚಂದ ಅದ ನೋಡ್ರಿ ಇದು ಗಣಿತ. ಇದನ್ನು ಸರಿಯಾಗಿ ತಿಳ್ಕೊಂಡು ಸರಿಯಾಗಿ ಮಾಡ್ರಿ. ನೋಡಿ 5 ಪುಸ್ತಕಗಳ ಒಟ್ಟು ಬೆಲೆ 75 ರೂಪಾಯಿ. 5ನೇ ಪುಸ್ತಕದ ಬೆಲೆ ಎಕ್ಸ್ ಅಂತ ತಿಳ್ಕೊಳ್ಳಿ. 4 ಪುಸ್ತಕಗಳ ಬೆಲೆ ಅಂದ್ರೆ 5ನೇ ಪುಸ್ತಕದ ಪ್ರತಿಯೊಂದರಕ್ಕೂ ಏನು 2.50 ಹೆಚ್ಚಾಗ್ಯದ ಅಂದ್ರೆ ಎಕ್ಸ್ ಪ್ಲಸ್ 2.50. ಎಷ್ಟು ಬುಕ್ ಅವ? ಒಂದು 4 ಬುಕ್ ಅವ. ಅವತ್ತನ್ನ ಏನು ಮಾಡಬೇಕು? ಗುಣಾಕಾರ ಮಾಡಿ. ಎಕ್ಸ್ ಪ್ಲಸ್ ಎಕ್ಸ್ ಗುಂಡ್ಲೆ 4 4x ಪ್ಲಸ್ 2.50 4 10 is equal to 75. 5x plus 10 is equal to 75. 5x ಬರೋಬ್ಬರಿ 75 ಪ್ಲಸ್ ಇದ್ದದ್ದು ಹಚ್ಚಕ್ಕೆ ಹೋತಂದ್ರೆ ಮೈನಸ್ ಆಗ್ತದೆ 65. 5x is equal to 65. x is equal to 13. x 13 ಅಂದ್ರೆ ಏನು? 5ನೇ ಪುಸ್ತಕ. 5ನೇ ಪುಸ್ತಕಕ್ಕಿಂತಲೂ 2.50 ಹೆಚ್ಚದ ರೇಟ್ ಅಂತಾರೆ. 4 ಪುಸ್ತಕಗಳ ಪ್ರತಿಯೊಂದರ ಮೇಲೆ ಬರೋಬ್ಬರಿ ಎಕ್ಸ್ ಪ್ಲಸ್ 250. 13 ಪ್ಲಸ್ 250 ಬರೋಬ್ಬರಿ 15 ಆಯ್ತು. 2 ಪುಸ್ತಕದ ಬೆಲೆ ಕೇಳ ನಾವು 13, 15, 50. ಉತ್ತರ ಸಂಖ್ಯೆ ಎ ತಿಳ್ಕೊರಿ. ಚೆನ್ನಾಗಿ ಬಿಡಿಸ್ಕೊಡ್ರಿ ಫೇರ್ದ.